ಕಡೆಗೂ ನನ್ನ ಕಲಾವತಿ ನನ್ನ ದೂರ ಮಾಡಿಲ್ಲ ರೀ, ದೂರ ಮಾಡಿಲ್ಲ. ಅಂತ ತಪ್ಪು ನಾ ಏನು ಮಾಡಿದ್ದೆ ರೀ ನನ್ನ ದೂರ ಮಾಡೋ ಅಷ್ಟು? ನಾ ಹೇಳಾಕತ್ತೇನೆ ರೀ ಬಾಯಿ ಬಿಟ್ಟೆ, ಕಲಾವತಿ ನಂದು ತಪ್ಪಿಲ್ಲೋ ಮಾರಾಯ, ನೀ ಯಾಕೆ ನನ್ನ ದೂರ ಮಾಡಕತ್ತಿ ಅಂತಂದು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ ರೀ. ನಮ್ಮ ಕಲಾವತಿ ಅದನ್ನು ಕೇಳಿಸ್ಕೊಳ್ದಂಗೆ ಹೋಗ್ರಿ ಹೋಗ್ರಿ ಇಲ್ಲಿಂದ ಹೋಗ್ರಿ, ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ, ನಾನು ನೋಡಕ್ಕೆ ಹೋಗ್ಬೇಡ್ರಿ, ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ, ಇತ್ತಾಗ ಹಾಯಕ್ಕೆ ಹೋಗ್ಬೇಡ್ರಿ ಅಂತಂದು ಬಾಯಿಗೆ ಬಂದಂಗೆ ಹಂಗೆ ಎಲ್ಲ ಸರಸ ಮಾತಾಡಿ ಕಳ್ಸೇಬಿಟ್ಲೆ ರೀ ನನ್ನ. ಕಳ್ಸೇಬಿಟ್ಲೆ. ಮನಸ್ಸಿಗೆ ಎಷ್ಟು ಗಾಸಾಗೈತೆ ರೀ, ಗಾಸಿ ಭಾಳ ಆಗೈತಿ. ಏನು ಮಾಡಲಿ ಏನು ಮಾಡಲಿ ಅಂತಂದ ಗೊತ್ತಾಗಲ್ದು. ಕಲಾವತಿ ಯಾಕೆ ಹಿಂಗೆ ಮೋಸ ಮಾಡಿದಿ ಕಲಾವತಿ, ನನಗೆ ಮೋಸ ಯಾಕೆ ಮಾಡಿದಿ ಕಲಾವತಿ? ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ. ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೇ ದೂರ. ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೇ ದೂರ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ. ಕಲಾವತಿ ಬಿಟ್ಟ್ಯಾಕೋದೆ, ಕಲಾವತಿ ನನ್ನ ಬಿಟ್ಟ್ಯಾಕೋದೆ, ಹೋಗೋದೋದೆ ಪ್ರೀತಿ ಕೊಟ್ಟ್ಯಾಕೋದೆ. ಕಲಾವತಿ ಹೋಗೋದೋದೆ ಪ್ರೀತಿ ಕೊಟ್ಟ್ಯಾಕೋದೆ. ಇಲ್ರಿಪ್ಪ ಇಲ್ಲ, ನಮ್ಮ ಕಲಾವತಿ ನನ್ನ ಬಿಟ್ಟು ಹೋಗಂಗಿಲ್ಲ, ನನಗೆ ಮೋಸ ಮಾಡಂಗಿಲ್ಲ ಆಕಿ, ನಾನು ಅಷ್ಟು ನಂಬೇನಕಿನ. ಆಕಿ ನನ್ನ ತಪ್ಪಾಗಿ ತಿಳ್ಕೊಂಡು ಹಿಂಗೆ ಸಿಟ್ನಾಗ ಮಾತಾಡ್ಯಾಡ್ರಿ ಅಷ್ಟೇ. ಇವತ್ತು ನಾಳೆ ಇಲ್ಲ ಅಂದ್ರೆ ನಾಡ್ದಾರ ಫೋನ್ ಮಾಡ್ತಾಳೆ ಹೊಳ್ಳಿ, ಗೌಡ್ರ ತಪ್ಪಾಗೈತ್ರಿಪ್ಪ ನಿಮ್ಮ ಬಗ್ಗೆ ಹಿಂಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ನಾನು ಅಂತಂದು ಫೋನ್ ಮಾಡ್ತಾಳೆ ಅನ್ನೋದು ನಂಗೆ 100ಕ್ಕೆ 100 100ಕ್ಕೆ 100% ಗೊತ್ತೈತ್ರಿ, ಗೊತ್ತೈತಿ. ಯಾರು ಮತ್ತು ಹಂಗೆ ತಪ್ಪು ತಿಳ್ಕೊಬೇಡ್ರಿ. ಕಲಾವತಿ ಗೌಡ್ರನ್ನ ಬಿಟ್ಟು ಹೋದ್ಲು ಅಂತಂದೆ, ನಮ್ಮ ಕಲಾವತಿ ನಾನು ಬಿಟ್ಟು ಯಾವತ್ತು ದೂರ ಆಗಂಗಿಲ್ಲ ರೀ ಆಕಿ. ಅಲ್ಲ ಗೊತ್ತ ಕಲಾವತಿ ಚಿಂತೆಯಾಗ ನಿನ್ನಿಂದ ಊಟ ಮಾಡಿಲ್ರಿಪ್ಪ ನಾನು, ಹೊಟ್ಟೆ ಒಂದು ಜಗ್ಗ ಹಸ್ತು ಹೋಗ್ಲಿ ಅಲ್ಲಿ ನಮ್ಮ ಅವನ ಹತ್ರ. ನಮ್ಮ ಅವನ ಹತ್ರ ಹೋದ್ರೆ ಈಗ ನಮ್ಮ ಅವ್ವ ಏನೋ ಜಗ್ಗ ಬೈತಾಳ ಹಂಗೆ ಹಿಂಗೆ ಅಂತಂದೆ. ಏನು ಮಾಡಲಿರಿಪ್ಪ, ಹೋಟೆಲ್ ಅಂತ ಇಡ್ಲಿ ಪೂರಿ ದಾಸಿ ಅದನ್ನು ತಿಂದು 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 ನಾಲಿಗೆ ರುಚಿ ಕೆಟ್ಟುಬಿಟ್ಟೈತ್ರಿ. ಏನು ಮಾಡಲಿ ಏನು ಮಾಡಲಿ ಅಂತಂದ ಗೊತ್ತಾಗಲ್ದು. ಅಲ್ಲ ಹೋದ್ರೆ ನಮ್ಮವ್ವ ಏನಂತ ಹೊಟ್ಟೆ ಹಸ್ತು ಬೇರೆ ಊಟಕ್ಕೆ ಹಚ್ಕೊಡ ಅಂದರೆ ನಮ್ಮವ್ವ ಯಾವತ್ತೂ ಇಲ್ಲ ಅನ್ನಂಗಿಲ್ಲ. ಹಸ್ಕೊಂಡು ಬಂದವ್ರಿಗೆ ಊಟಕ್ಕೆ ಕೊಟ್ಟಿದ್ದು ಕೈ ನಮ್ಮವ್ವಂದೆ. ಇನ್ನು ಮಗ್ಗ ಹೊಟ್ಟೆ ಹಸ್ತವು ಅಂದ್ರೆ ನಮ್ಮವ್ವ ಬಿಡ್ತಾಳೆ, ಕೈ ತುತ್ತು ಬೇಕಾದ್ರೆ ಕೊಡ್ತಾಳ್ರಿ ನಮ್ಮವ್ವ. ಆದರೆ ನಾನು ನಮ್ಮವ್ವನ್ನ ಅರ್ಥ ಮಾಡ್ಕೊಳ್ದಂಗೆ ಹಿಂಗೆ ಮೋಸ ಮಾಡಿಬಿಟ್ಟೆ ಅಂತಂದು ನಂಗೆ ಈಗ ಅನ್ಸಾಕತ್ತೈತಿ. ಏನು ಮಾಡಲಿ, ಎತ್ತಾಗಂತ ಸಾಯ್ಲಿ ಅಂತಂದ ಗೊತ್ತಾಗಲ್ಲ. ಅತ್ತಾಗ ದೇವ್ರು ಇಂಥ ಪರಿಸ್ಥಿತಿ ನನಗೆ ತರ್ತಾನಂತಂದು ನಾನು ಮನಸ್ನಾಗ ಅಂದ್ಕೊಂಡಿರ್ಲಿಲ್ರಿಪ್ಪ. ಏನು ಮಾಡಲಿ ನಮ್ಮ ಅವನ ಹತ್ರ ಹೋಗ್ಲಿನೇ ಹೊಕ್ಕನಿ. ಯಾರಿಗೆ ಬೇಕೋ ಈ ಲೋಕ, ಯಾರಿಗೆ ಬೇಕೋ ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯೋ ಇದ್ದರೂ ನಗಬೇಕಾ. ಯಾರಿಗೆ ಬೇಕೋ ಈ ಲೋಕ, ಯಾರಿಗೆ ಬೇಕೋ ಈ ಲೋಕ. ನರಿಗಳು ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ. ಏನು ಮಾಡ್ಬೇಕ್ರಿ, ದುಃಖ ಹಂಗೆ ಉಕ್ಕಿ 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 ಹರಿಯಾಕತ್ತೈತಿ, ಹಾಡೊಂದು ಕರೆಕ್ಟಾಗಿ ಬರೋಲ್ದೆ. ಏನು ಮಾಡಲಿ, ನನ್ನ ದುಃಖನ ನಾನು ನುಂಗೋಬೇಕು, ಯಾರು ನಂಗೆ ಸಮಾಧಾನ ಮಾಡೋರಿಲ್ಲ. ಇದ್ದಿದ್ದೊಬ್ಬ ಕಲಾವತಿನ ದೂರ ಆದ್ಲೆ, ಏನು ಮಾಡೋದೆ, ಹೆಂಗಾರೆ ಯಾಕಿರಲಿ ಕಲಾವತಿ ಒಬ್ಬಕ್ಕೆ ಚಂದಿದ್ರೆ ಸಾಕು. ನನ್ನ ದೂರ ಮಾಡಿ ಆರಾಮಾಗಿರ್ತಾಳೆ ಅಂದ್ರೆ ಇರಲಿ ಬಿಡ್ರಿಪ್ಪ, ನಾನು ಆಕಿಗೆ ಮುಳ್ಳಾಗಬಾರ್ದೆ. ತಗರೆ ಯಾಕಾಗಲಿ, ಚಂದಿದ್ರೆ ಸಾಕು ನಮ್ಮ ಕಲಾವತಿ. ಯಮ್ಮ ಕರೆಕತ್ತಿದಿಲ್ವ ಏನು ಕೆಲಸಿತ್ತೆ? ಅಲ್ಲೇ ನಾನು ಕೊನೆಗ ಕುಂತಾಕಿ ಅಲ್ಲೇ 3-4 ತಾಸು ಕುಂದಿರ್ತೀವ. ನಾನು ಎಲ್ಲಿ ಓದ್ಲಾ ಏನ ಅಂತಂದೇಳಿ ಮನೆ ಮುತ್ತು ಮಾಡಿ ಹುಡುಕಿದೆ. ನಿಮ್ಮವ್ವ ಕೊನೆಗೆ ಅದಾಳ್ರಿ ಓದ್ಕೊಳಕತ್ತಾಳ ಏನ ಅಂತಂದು ಅಂದ್ಲವ. ಅಲ್ಲಿ ಕೊನೆ ಕದ ಹಾಕೊಂಡು ಓದ್ಕೊಳಂತದ್ದು ಏನೈತವ, ನಮ್ಮ ಮನ್ಯಾಗ ಯಾವಾರ ಹುಡ್ರಲ್ಲವ ಗದ್ಲ ಪದ್ಲ ಹಾಕಾಕ ಏನೋ ಹೊಳ ಬೆಳ ಅಡ್ಡಾಡ್ತಾರ ಅನ್ನಂಗಿಲ್ಲ ಏನಿಲ್ಲ. ಈಗ ಯಾಕೆ ಕೊನೆ ಬಗ್ಲ ಹಾಕೊಂಡು ಓದ್ಕೊಂತಿರ್ತೀರಿ? ಈಕೆನ ನಾವ ಹುಗ್ಗೋನು ತಾಗ ನಮ್ಮ ಅಮ್ಮಗೆ ಡ್ಯೂಟ್ ಬಂದೈತಿ. ಇವ ಏನು ಮಾಡದೆ ಹಂಗಲ್ಲ ಅದೇ ಯಾರ ಇದ್ರೆ ಇವಾಗ ನೀವು ಅಲ್ಲೇ ಹಿತ್ಲಕ್ಕೊಮ್ಮೆ ಈ ಕಡೆ ಒಮ್ಮೆ ಅಡ್ಡಾಡ್ತಿರ್ತೀರಲ್ಲ, ನಂಗೆ ಡಿಸ್ಟರ್ಬೆನ್ಸ್ ಆಕೈತಿ. ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಓದ್ಕೊಂತಿರ್ತೇನೆ. ಯಾಕೆ ಏನತ್ತೆ, ಏನಾರ ಅಂದ್ರೆ ಅಮ್ಮ ಯಾಕೆ ಹಿಂಗೆ ಕೇಳಕತ್ತೀರಿ? ಇಲ್ವಾ, ಯಾರು ಏನು ಅಂದಿಲ್ಲ, ನಾನು ಕೇಳಕತ್ತಾನೆ ಹಂಗೆ.
ಅಂಗಕದ ಹಾಕೊಂಡು ಓದಾಕತ್ತಿದ್ದಲ್ಲ, ಅದಕ್ಕೆ ಯಾಕೆ ಹಿಂಗೆ ಓದ್ಕೊಳಕತ್ತೈತೆ ಹುಡುಗಿ ಅಂತಂದು ಕೇಳಿದೆ. ಏನಾಯ್ತು ಸಾಲಿದು? ಸಾಲಿ ಮುಗ್ದತ್ತಲ್ಲ, ಇನ್ನೊಂದು 15 ದಿನ ಆಗಿಂದ ಕ್ಲಾಸ್ ಸ್ಟಾರ್ಟ್ ಆಕೋ ಮತ್ತೆ. ಹೌದಣ್ಣ? ಇದೇ ಅವ ಹುಡುಗ ಬಂದಿದ್ನಲ್ಲ, ಆ ಹುಡುಗ ಭಾರಿ ಚಂದದನಲ್ಲ. ಅಲ್ಲ ಅಮ್ಮ ಯಾಕೆ ಚಂದನ್ ಬಗ್ಗೆ ಮಾತಾಡಕತ್ತ? ಹ್ಞೂ ಅಮ್ಮ ಚಂದದನ, ಅವ ಚಂದ ಹೋದಲ್ಲ. ಅವನ ಇವ ಬಂದಿತ್ತಲ್ಲ ಹುಡುಗ, ಕಾರ್ ತೊಗೊಂಡು ಮೊನ್ನೆ. ಚಂದ ಐತಲ್ಲ ಹುಡುಗ, ಮಾರಿ ಚಂದ ಐತೆ ನೋಡ. ನಿಮ್ಮ ಕ್ಲಾಸ್ಮೇಟ್ ಅಲ್ಲ ಅವ? ಹ್ಞೂ ನಂಗೆ ಕ್ಲಾಸ್ಮೇಟ್ ಅವ. ಯಾವಾಗಲೂ ತಲೆ ಕೆಡಿಸ್ತಿರ್ತಾನ, ಹಂಗನು ಹಿಂಗನು ಅಂತಂದೆ. ಹೌದಾ? ಭಾಳ ಶ್ರೀಮಂತದಂತಲ್ಲ ಇವ ಅವ್ರೆ? ಹ್ಞೂ ಅಮ್ಮ ಭಾಳ ಶ್ರೀಮಂತರದಾರ. ಅವ್ರ ಪಪ್ಪ ಮಮ್ಮಿ ಅವ್ರ ತಂಗಿನ ಅವ್ರ ಹತ್ರ ಒಟ್ಟು ದಿಮಾಕಿಲ್ಲ, ಸೊಕ್ಕಿಲ್ಲ. ಅಷ್ಟೆಲ್ಲ ಆಸ್ತಿ ಐತಿ, ಆಫೀಸ್ ಅದಾವು, ಕಾರ್ ಅದಾವು, ಬಂಗ್ಲೆ ಇದ್ರು ಒಂದು ಸ್ವಲ್ಪನ ಸೊಕ್ಕು ತೋರ್ಸಲ್ ಬೇಮ ಅವ್ರೆ. ನಾನು ಇಷ್ಟು ಬರ್ತಾನ ಮನೆಯಿಂದ ಹೋಗ್ತೀನಲ್ಲ, ನಂಗೆ ಒಟ್ಟ ಮಾಸಿಟ್ಟು ಮಾಡಿ ಮಾತಾಡಲ್ಲ. ಯಾವಾಗಲೂ ಚೆಂದಾಗೆ ಮಾತಾಡ್ತಾನೆ. ನಂಗೆ ಏನಾರ ಹೆಲ್ಪ್ ಬೇಕಂದ್ರೆ ಕೇಳೋನು, ನಾ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತಂದು ಕೇಳ್ತಾನೆ. ಆದರೆ ನನಗೆ ಕೇಳೋದಾಗಬೇಕಲ್ವೇ ನಮ್ಮ ಸ್ವಾಭಿಮಾನ. ಇಲ್ಲಪ್ಪ ಆ ಥರ ಏನಿಲ್ಲ, ನಮ್ಮ ಪ್ರಾಬ್ಲಮ್ ನಾವೇ ಕ್ಲಿಯರ್ ಮಾಡ್ಕೊತೀವಿ ಅಂತಂದು ಹೇಳ್ತಿರ್ತಾನೆ ಅವಂಗೆ. ಹೌದಾ? ಅಲ್ಲ ಅವಂಗ ಕನ್ನೆ ಪನ್ನೆ ನೋಡಿಲ್ಲ, ಇನ್ನು ಮದುವೆ ಮಾಡ್ಕೊಳಂಗಿಲ್ಲ ಅಲ್ಲ? ಇಷ್ಟೆಲ್ಲ ಯಾಕೆ ನಮ್ಮ ಕೇಳಕತ್ತಾಳ ಅವನ ಬಗ್ಗೆ? ಅದ ಅವ್ರ ಮನ್ಯಾಗ ಏನೋ ಹುಡ್ಕಾಕತ್ತಾರಂತೆ ಅಮ್ಮ, ಅದನ್ನ ಹೇಳಕತ್ತಿದ್ದ. ನಮ್ಮ ಮನೆಯೊಳಗೆ ಮದುವೆ ಮಾಡ್ಕೊಳಕ್ಕೆ ಹೆಣ್ಣು ಹುಡ್ಕಾಕತ್ತಾರ ಅಂತಂದು. ಯವನವಲ್ಲಿ ಅಲ್ಲ ಹುಡುಗರ ನನಗೆ ಭಾಳ ಮನ್ಸಿಗೆ ಬಂದೈತಿ, ಹೆಣ್ಣು ಹುಡ್ಕಾಕತ್ತಾರ ಅಂತಂದ್ರೆ ಮತ್ತೆ ನಮ್ಮ ನನ್ನ ಮನ್ಸಿನಾಗ ಏನೈತಿ ಅಂತಂದು ಕೇಳ್ತಾನೆ. ಆ ಹುಡುಗಿ ಏನಾರ ಇತ್ತಂದ್ರೆ ಹೆಂಗಾರ ಮಾಡಿ ಮದುವೆ ಮಾಡಿ ಕೈ ತಗೊಂಡು ಅಂದ್ರೆ ಚಿಂತಿರಂಗಿಲ್ಲ. ಲಕ್ಷ್ಮೀದೇನಿ ಇನ್ನೊಂದು 4-5 ವರ್ಷ ಆದ್ರೆ ನಡಿತೈತಿ. ನೋಡೋಣ. ಹೌದಾ? ಅಲ್ಲ ಅವನ ನೋಡಿದ್ರೆ ನಿನಗೆ ಏನು ಅನಿಸ್ತತಿ? ಫ್ರೆಂಡ್ ಹೋಗೋಣ ತಗ. ಈ ಹುಡುಗಿ ಹೇಳಂಗಿಲ್ವ ಇದೇನೆ? ಅಲ್ಲ ನೀ ಕಾಶ್ಮಿ ಹಂಗಲ್ಲ ಕೇಳಾಕತ್ತಿದ್ದೆ. ಅವ ಚಂದು ಅಂದ್ರೆ ನಿಂಗೇನಾರ ಇಷ್ಟಾನೇ? ಅಲ್ಲ ಅಮ್ಮ ಯಾಕೆ ಹಿಂಗೆ ಕೇಳಾಕತ್ತಾಳ ನನ್ನ? ನೀನು ಒಂದು ಅರ್ಥ ಆಗಕತ್ತಿಲ್ಲ ನನಗೆ. ಅಲ್ಲ ಕೇಳಿದೆ ಹಂಗೆ. ಯಾವ ಮಂದಿರವ್ರೆ? ಅವರು ನಮ್ಮ ಮಂದಿರ ಇದು ಪಂಚಮಸಾಲಿಯರ. ಹೌದಾ? ಪಿರೇಂಡ್ ಚಂದ ಅದಾನ ಅವನೇ? ಚಂದ ಅದಾನ. ಯವ್ವ ನಾನು ಇನ್ನೊಂದು ವಿಚಾರ ಮಾತಾಡ್ದ ನೆನಪಾರಿಗೆ. ನೀವು ಅದಾವಲ್ಲ ನಮ್ಮ ಮನ್ಯಾಗ 2 ತಾಯಿ ಮಗನೇ, ಆಕಿ ನಮ್ಮನಾಗಿ ನಿನ್ನ ಹೆಂಗಾರ ಮಾಡಿ ಅವ್ರ ಮನೆ ಸೊಸಿ ಮಾಡ್ಕೋಬೇಕು ಅಂತಂದೆ ಪ್ಲ್ಯಾನ್ ಮಾಡಿ ಇಲ್ಲೇ ಉಳ್ದಾಳಕ್ಕೆ. ಅದಕ್ಕೆ ಅವನ್ನ ಶಿಡ್ಲಿಕ್ಕೆ ಅದಾನಲ್ಲ, ಅವನ್ನ ಅದಕ್ಕೆ ಕರ್ಸಾಳ. ಅದಕ್ಕೆ ನಿನ್ನ ತಲೆ ಕೆಡಿಸಿ ಏನಾರ ಮಾಡಿ ನಿನ್ನ ಮದುವೆ ಹೂ ಅನಿಸಿ ಮದುವೆ ಮಾಡ್ಕೊಂಡು ಹೋಗೋ ಪ್ಲೇನಾಗ ಅದಾರ ಅವ್ರೆ. ನೀನು ನೋಡುವ ಹುಷಾರಾಗಿರ್ಬೇಕು ನೋಡ. ಹೆಂಗಿರ್ತೀಯೇನೋ ನೋಡವತ್ತ, ಅದಕ್ಕೆ ಕೇಳಕ್ಕೆ ಕರೆದೆ ನಾನು. ಅಯ್ಯೋ ಅದು ನನಗೆ ಯಾವಾಗ ಗೊತ್ತೈತಿ ಅಮ್ಮ, ನಾನು ಅದಕ್ಕೆಲ್ಲ ಬಗ್ಗಂಗಿಲ್ಲ. ಅವಂಗೆ ಕರೆಕ್ಟಾಗಿ ಹೇಳೀನಿ. ಮನೆ ನೋಡ್ತೀನ ಮಾರಿಗೆ ಹಂಗೆ ಗುದ್ದಿದೆ. ಯಾವಾಗ ಗುದ್ದಿದೇನ ಕರೆಕ್ಟ್ ಬಿಡ ಇವ. ಅವು ಹಂಗಿರ್ಬೇಕಲ್ಲ ನಾವು ಅಂದ್ಕೊಂಡಂಗೆ ಮಾಟ ಮಂತ್ರ ಮಾಡಿಸಾದ್ರೆ ನಿನಗೆ ಹೂ ಅನಿಸಿ ತಾಳಿ ಕಟ್ಟಿ ಕರ್ಕೊಂಡು ಹೋಗೋದು 2 ತಾಯಿ ಮಗನೇ. ಅದಕ್ಕೆ ನೋಡ್ತೀನಿ ಕಾರ್ ಪಾರ ತರೋದೇನೆ ಚಂದಗೆ. ಅವ ಗಡ್ಡ ಪಡ್ಡ ಕೆತ್ತಿಸ್ಕೊಂಡು ಹೊಸ ಅರ್ಬಿ ಪರಿಬಿ ಬೂಟು ಪಾಠ ಹಾಕೊಂಬರೋದೇನೆ. ಹಂಗಿಂಗೆ ಅನ್ಕೊಳೋದೇನು ಅಡ್ಡಾಡೋದೇನು ಇವ ತಾಯಿ ಮಗಂದು ನೋಡಾಕವಲ್ಲೇನಾಯ್ತು ವೈಕಾರೇನ. ಅಲ್ಲಿ ಬಿಡುವೆ ಏನಾರ ಯಾಕೆ ಮಾಡ್ಕೊಂಡ್ರಕ್ಕ ನಮ್ಗೆ ಎದಕ್ಕೆ ಬೇಕಮ್ಮ? ನಾವು ಅಂದ್ರಲ್ಲ ಮದುವೆ, ನಾವು ಓಕೆ ಅನ್ಬೇಕಲ್ಲ ಮದುವೆಗೆ. ಅವ್ರು ಅಂದ್ಕೊಂಬಿಟ್ರೆ ಮದುವೆ ಆಗೇ ಬಿಡ್ತತ್ನೆ. ಅದನ್ನ ಅಂದೆ ಇವ ಮೊಮ್ಮಗಳ. ನನ್ನ ಮೊಮ್ಮಗಳ ಗೊತ್ತಿಲ್ಲ, ಆಕೆನೇ ಮಲ್ಲವ ಮರಿ ಮಲ್ಲವ ಇದ್ದಂಗೆ ಆಕೆ. ನನಗೆ ಗೊತ್ತಿತ್ತ. ಆದರೆ ಒಂದು ಮಾತು ಕೇಳಿದ್ರ ಅಥವಾ ಹೇಳಿದ್ರಾತೆ ನಮ್ಮ ಹುಡುಗಿ ನಮ್ಮ ಇದ್ರಾಗಿದ್ರೆ ನಮ್ಗೆ ಚಲೋ. ಮತ್ತು ಅವು ಹೇಳ್ದಂಗೆ ಕೇಳ್ಕೊಂತ ಹೋಗಿ ಮತ್ತು ಅಲ್ಲಿ ಹೋಗಿ ಹಂಗೆ ಹಿಂಗೆ ಆತಂದ್ರೆ ಏನು ಮಾಡೋದ ಅಂತಂದೆ ಕರೆದೆ. ನಿಮ್ಮ ಹೋಗಿ ಹೇಳೀನಿ. ಅದೇ ಅವನೇ ಅಂದ್ಲೆ ಅವನಿಂದ ದೂರ ಇರೇ, ಏನಾರು ಯಾಕೆ ಮಾಡ್ಕೊಂಡು ಹಾಳ್ಗುಂಡಿ ಬಿಟ್ಕೊಂಡು ಹೋಗೋಕೆ ಅಂದಿದ್ದು ಅನಿಸ್ಕೊಂಡೆ ಸುಮ್ಮನೆ ಇರೇ, ಹೊಳಿಯಕ್ಕೆ ಯಾಕೆ ಹೋಗ್ಬೇಡ ಅಂದ್ಲೆ. ಆಕೆ ಅಂತ ಬಿಡ್ರಿ ನಿಮ್ಮವ್ಗ ಅಂತಾಳ. ನಿಮ್ಮವ್ಗೇನೆ ಅದೇ ಮುದ್ದಿ ಬಸವಣಿದ್ದಂಗೆ ನಿಮ್ಮವ್ವ. ನೀನು ಹಂಗೆ ರೇಬೇಲ್ ಇದ್ದಂಗೆ. ರೇಬೇಲ್ ಸ್ಟಾರ್ ಅವ ಅಂಬರೀಷ್ ಅಣ್ಣ ಇದ್ನಲ್ಲ, ಹಂಗಿರ್ಬೇಕು ನೋಡಿ ನೀನು. ಇಲ್ಲ ಆಕೆ ಉಮ್ಮಸ್ರಿ ಇದ್ಲಲ್ಲ ಆಕೆ ಕಿರಣ ಬೇಡಿ ಕಿರಣ ಬೇಡಿ ಹಂಗಿರ್ಬೇಕು ನೀನು. ಹ್ಞೂ ಏಮ್ಮ ಹಂಗೆ ಇರ್ತಾನೆ. ಆದರೆ ನಂಗೊಂದು ಡೌಟ್, ನೀನು ಚಂದೂರ್ ಬಗ್ಗೆ ಏನೋ ಕೇಳಾಕತ್ತಿದ್ದಿ, ಮತ್ತು ಅದನ್ನು ಮರೆಸಿ ಇವರ ಅತ್ತಿಯರ್ದೇನೋ ಮಾತಾಡಕತ್ತಿ. ಆಯ್ವ ಹಂಗೇನಿಲ್ಲ, ನಾನು ಕೇಳಿದೆ ಹುಡುಗ ಚಂದಿದ್ನಲ್ಲ ಮತ್ತು ಶ್ರೀಮಂತರ ಅಪಮಂತ್ರ ಅಂತಂದು ಕೇಳಿದೆ. ಹೌದಾ?
ಹೌದಾ, ಶ್ರೀಮಂತರದಾರ ಬೇ ಅವರು, ಭಾಳ ಶ್ರೀಮಂತರದಾರ. ಅವ್ರ ಅಪ್ಪ ಅವ್ರ ಅಮ್ಮ ಅಂತೂ ಅಷ್ಟು ಸಮುದ್ರ ಮನುಷ್ಯರ ಬೇ. ಒಂದು ಮಾತಾಡಂಗಿಲ್ಲ ಗೊತ್ತು ಇವಂಗ. ಇವ ಏನು ಮಾಡಿದ್ರು ಅವ್ರಿಗೆ ಓಕೆನ, ಇವ ಏನು ಮಾಡಿದ್ರು ಅವ್ರಿಗೆ ಓಕೆನ. ಹೌದಾ, ಇವ ಒಬ್ಬೊಬ್ಬರು ಇರ್ತಾವ. ಹಿಂದೆ ಹೊಳೆ ತಿರುಗಿ ನೋಡಿದ್ರೆ ಒಂದು ಅರ್ಧ ಎಕರೆ ಹೊಲ ಇರಂಗಿಲ್ಲ. ಅದಕ್ಕೆ ಒಂದು ಕಾರ್ ತರೋದೇನ, ಗಾಡಿ ತರೋದೇನ, ನಾಟಕ ಮಾಡೋದೇನ, ಪಾಲ್ಸಿ ಮಾಡೋದೇನ. ಇವ ಅಡ್ಡ ಸಿಡಿತಿರ್ತಾವ. ಇವ ಏನು ಯುವಕರ ಹತ್ರ ಐತೆ, ಬೇರೆ ಯಾರ ಹತ್ರ ಐತೆ ಅಂತ ನರ್ಗತಿ ಮಾಡ್ತಾವ. ಇಲ್ಲಮ್ಮ, ಚಂದು ಅವ್ರ ಫ್ಯಾಮಿಲಿ ಆ ಥರ ಇಲ್ಲ. ತಗವ ಹೋಗೋ. ನಿಮ್ಮವ್ ಏನು ಮಾಡಕತ್ತ? ಅವ್ವ ಅಲ್ಲೇ ಹಿತ್ಲಾಗ ಮೆಣಸಿನ್ಕಾಯಿ, ಅವು ಹಸಿ ಮೆಣಸಿನ್ಕಾಯಿ ಇದ್ವಲ್ಲ, ಓಸ್ ಒಣಗಿದ್ವಾ, ಅವನ ಅಲ್ಲೇ ಒಣಗಾಕತ್ತ. ನಮ್ಮವ್ವ ಇಲ್ಲೇ ಕುಂತಾಳ. ನಾನೇ ಬೇಸರ ತಗದೇನೆ ಅಂತಂದು ನಮ್ಮವ್ಗ ಗೊತ್ತಾಗಬಾರ್ದೆ. ಒಂದು ಈಟನಾಗ ಮುಖ ಇಟ್ಕೊತಾನೆ. ಯವ್ವ ಅನು, ಅಪ್ಪ ಯಾವಾಗ ಬಂದಿಯಪ್ಪ? ಬಾ ಕೂತ್ಕೋಬೇಕತ್ತವ. ಯಾಕಪ್ಪ ನಮ್ಮನ್ನು ಬಿಟ್ಟು ನೀನು ಮನೆಯಾಗಿರ್ತಿದಿ? ಬಂದಿಲ್ಲೇ ಇರೋಪ್ಪ. ಅಪ್ಪಾಜಿ ಇಲ್ಲೇ ಇರೋಪ್ಪ, ಅಲ್ಲಿ ಒಬ್ಬವನ ಯಾಕಿರ್ತೀನಿ ನೀನು? ಹ್ಞೂ ಇರ್ತಾನೆ. ಅಲ್ಲಿ ಒಂದಿಟ್ಟು ಕೆಲಸ ಇತ್ತ ಮನ್ಯಾಗ, ಅದಕ್ಕೆ ನಿಮ್ಮನ್ನೆಲ್ಲಾನು ಇಲ್ಲೇ ಇರ್ರಿ ಅಂತಂದು ನಾನು ಕಳಿಸ್ಕೊಟ್ಟನ್ ಬಿಡವ. ಲಕ್ಷ್ಮಿ ಎಲ್ಲೋಗೈತಿ? ಲಕ್ಷ್ಮಿ ಮೊನ್ನೆ ದೊಡ್ಡವ್ರ ಮನೆಗೆ ಹೋಗ್ಯಾಳ. ದೊಡ್ಡವ್ರ ಮನೆಗೆ ಹೋಗ್ಯಾಳ? ಅಲ್ಲೇ ಅದಾಳೆ, ಹೊಳೆ ಬಂದಿಲ್ಲ? ಇಲ್ಲ ಅಪ್ಪಾಜಿ, ನಾ ಇಲ್ಲೇ ಇರ್ತಾನೆ ಅಂದೇನಿಲ್ಲ, ಬರಂಗಿಲ್ಲ ನಾ ಅಲ್ಲೇ ಅಂತಂದೆ. ಅದಕ್ಕೆ ಅಮ್ಮ ಇರುವಂದ ಕೂಡ ಅಂತಂದೆ ಬಿಟ್ಲೆ. ಹೌದನೇ? ಊಟ ಮಾಡಿದಿಲ್ಲ? ನಂದು ಬಿಡ ಅಪ್ಪಾಜಿ, ನೀ ಊಟ ಮಾಡಿದಿಲ್ಲ? ಹ್ಞೂ ಮಾಡಿದೆವ. ನಾನು ಹೊಟ್ಟೆ ಹಸ್ಕೊಂಡಿದ್ದೆ, ನನ್ನ ಮಗಳಿಗೆ ಗೊತ್ತಾಗ್ಬಾರ್ದು. ಊಟ ಮಾಡಿ ಹಂಗೆ ಬಂದೆ ಅಡ್ಡಾಡ್ಕೊಂತ. ಹೋಗು ಓದ್ಕೊಂಡು ಹೋದವನ್ವ? ಅಪ್ಪಾಜಿ ಓದ್ಕೊಂಡು ಹೋದವ. ನಿಂಗೆ ಊಟ ಕಸ್ಕೊಂಬರ್ಲೆ? ಬೇಡ, ಈಗರ ತಿಂದು ಹಂಗೆ ಅಡ್ಡಾಡ್ಕೊಂತ ಬಂದೆ. ಹೊಟ್ಟೆ ಒಂದು ತುಂಬಗೆ ಹೊಟ್ಟೆ ಫುಲ್ಲಾಗಿತ್ತ. ಮತ್ತು ಹಂಗೆ ಮುಕ್ಕೊಂಡ್ರೆ ಕೂತ್ಕೊಂಡ್ರೆ ಹೊಟ್ಟಿನ ಅದೇ ಗ್ಯಾಸ್ಟ್ರಿಕ್ ಆಕತಿ ಅಂತಂದು ಹಂಗೆ ಅಡ್ಡಾಡ್ಕೊಂತ ಬಂದೆ. ಹೌದಾ? ಹ್ಞೂ ಆತವ. ಅಲ್ಲ, ನಮ್ಮ ಗೌಡಿ ಯಾವಾಗ ಬರ್ಬೇಕಾದ್ರೆ ಸಿಟಿಲೇ ಬರ್ತಿದ್ದ. ಇವತ್ತು ಯಾಕೆ ಹಿಂಗೆ ಸಪ್ಪನ್ ಮಾರಿ ಹಾಕೊಂಬಂದಾನ? ಏನಾತ ಇವ? ಯಮ್ಮ, ಅಪ್ಪಾಜಿ ಬಂದಾನ, ಏನಾರ ಮಾಡ್ಕೊಂಬರ್ತಾನೆ ಬೇ. ಹ್ಞೂ ಗೌಡೆ, ಏನಾತ ಯಾಕೆ ಹಿಂಗೆ ಸಪ್ಪನ್ ಮಾರಿ ಹಾಕೊಂಬಂದಿದಿ? ಅಲ್ಲ, ನಮ್ಮವ್ಗೆ ನಾನು ಸಪ್ಪನ್ ಮಾರಿ ಹಾಕ್ಕೊಂಡಿದ್ದೆ ಹೆಂಗೆ ಗೊತ್ತಾತೆ? ನಾ ಏನೂ ಹೇಳೇ ಇಲ್ಲ. ನನ್ನ ಮುಖನ ಹಂಗೆ ಇಟ್ಕೊಂಡಿಲ್ಲ, ಒಂದು ಈಟ ನಗು ಮುಖ ಇಟ್ಕೊಂಡನಿ. ನಮ್ಮವ್ಗೆ ಹೆಂಗೆ ಗೊತ್ತಾತಪ್ಪ? ಅದಕ್ಕಂತಾರೆ ಕರಳು ಬಳ್ಳಿ ಸಂಬಂಧ ಅಂತಂದು ಅದಕ್ಕಂತಾರೆ. ಅದನ್ನು ನಾನು ಹರ್ಕೊಳ್ತಾ ಹೋದೆ ಎಷ್ಟು ದಿನ. ಏನು ಮಾಡ್ಬೇಕು? ನಂದು ತಪ್ಪು. ನಮ್ಮವ್ವಂದ ಏನು ತಪ್ಪಿಲ್ಲ ಇದ್ರಾಗ. ಹೇಳಲ್ಲ, ಏನಾತ ಯಾಕೆ ಹಿಂಗೆ ಸಪ್ಪನ್ ಮಾರಿ ಹಾಕೊಂಬಂದಿದಿ? ನಾ ಯಾಕೆ ಸಪ್ಪನ್ ಮಾರಿ ಹಾಕೊಂಬರ್ಲಿ? ಯಪ್ಪ, ನೀನು ಮಕ್ಕದಾಗ ಗೊತ್ತಾಕತ್ ನನಗೆ ಏನೇನಾಗೈತಿ ಏನೇನಿಲ್ಲ ಅಂತಂದು. ಮತ್ತೆ ಹಿಂಗೆ ನಗದ ನಾಟಕ ಮಾಡ್ಬೇಡ. ಏನಾತ ಹೇಳು? ಈಕ ಸಪ್ಪನ್ ಮಾರಿ ಯಾಕೆ ಹಾಕ್ಕೊಂಡಿದಿ? ಈಕ ಏನಾತ? ಯಾರ್ದಾರ ಕೂಟ ಏನಾರ ಹೇಳಿದ್ದೀನಿ? ಯಾರು ಏನಾರ ಅಂದ್ರೆ? ಯಾರು ಏನಂತಾರ? ಯಾರು ಏನಂದಿಲ್ಲ. ಮತ್ತೆ ಯಾಕೆ ಸಪ್ಪನ್ ಮಾರಿ ಹಾಕ್ಕೊಂಡಿದಿ? ಗೌಡೆ, ಯಾಕೆ ಹೇಳ? ಯಪ್ಪ ಯಾಕೆ ಇಲ್ಲ ಬೇವ ಈಕ